ಹಲೋ ಹಲೋ ಮಹಿ, ನಿಂಗೆ 2 ಫೋಟೋಸ್ ಕಳ್ಸಿದ್ದೀನಿ, ನೋಡ್ದ್ಯಾ? ಹಾ ನೋಡಿದೆ. ಯಾರ್ ಫೋಟೋಸ್ ಇದು? ಅದು ಪಾರ್ಕ್ದಾಗೆ ನೋಡ್ತಿರೋ ಹುಡುಗಿರ್ ಫೋಟೋಸು. ಅಮ್ಮ, ಅಜ್ಜಿ, ಅಣ್ಣ, ಅತ್ತಿಗೆ ಎಲ್ಲರೂ ನೋಡ್ಬಿಟ್ಟು ಫೈನಲೈಸ್ ಮಾಡಿ ಅದೆರಡು ಫೋಟೋಸ್ನ ಓಕೆ ಮಾಡಿದ್ದಾರೆ. ಬಟ್ ಅದೆರಡರಲ್ಲಿ ಯಾರನ್ನ ಫೈನಲೈಸ್ ಮಾಡಬೇಕು ಅಂತ ಎಲ್ಲರೂ ಕನ್ಫ್ಯೂಸ್ ಆಗಿದ್ದಾರೆ. ಅದಕ್ಕೆ ನಿನಗೆ ಕಳಿಸ್ದೆ. ಹೇಗಿದ್ರು ನಿನ್ನ ಮಾಡೆಲ್ಸ್ನ ಕಣ್ಣಂದಾಜಲ್ಲೇ ನೋಡ್ಬಿಟ್ಟು ಅಳಿಯೋ ಸ್ಕಿಲ್ ಇರೋಳು ಅಲ್ವಾ? ಹಾಗಾಗಿ ನೋಡ್ಬಿಟ್ಟು ಫೈನಲೈಸ್ ಮಾಡಿ ಹೇಳು, ಆಯ್ತಾ? ಒಟ್ನಲ್ಲಿ ನನ್ನ ಇಂಡೈರೆಕ್ಟ್ ಆಗಾದರೂ ಎಕ್ಸ್ಪರ್ಟ್ ಅಂತ ಒಪ್ಕೊಂಡೆಲ್ಲ, ನನ್ಗಷ್ಟು ಸಾಕು. ನನಗೆ ಯಾವುದೋ ಒಂದು ದೊಡ್ಡ ಅವಾರ್ಡ್ ಸಿಕ್ತಷ್ಟೇ ಖುಷಿ ಆಯಿತು. ಏನಿವೆ, ನಾನು ಫೋಟೋಸ್ ನೋಡ್ತೀನಿ, ಹಾಗೆ ನಮ್ಮ ಮನೆಯವ್ರಿಗೂ ಫೋಟೋಸ್ನ ತೋರಿಸ್ತೀನಿ. ಯಾಕೆಂದರೆ ಎಕ್ಸ್ಪರ್ಟ್ ಒಪಿನಿಯನ್ನೇ ಬೆಸ್ಟ್ ಆಗಿರಲ್ಲ ಅಲ್ವಾ? ಸೆಕೆಂಡ್ ಒಪಿನಿಯನ್ ಈಸ್ ಆಲ್ವೇಸ್ ಬೆಟರ್. ಹಾಂ, ನೀನು ಹೇಳೋದೆಲ್ಲ ಕರೆಕ್ಟ್ ಮಹಿ. ಹಾಗೆ ಮಾಡು, ಮನೆಯವರೆಲ್ಲರಿಗೂ ತೋರಿಸು. ಓಕೆ ಬಾಯ್. ಓಕೆ ಬಾಯ್. ವಾವಣ್ಣ, ನೀನು ಹೇಳ್ದಾಗೆ ಆಗುತ್ತೆ. ಆದರೂ ಜೀನಿಯಸ್ ನೀನು. ಅಶೋಕ್, ಏನು ಈ ಥರ ತಪ್ಪಾಗೆಲ್ಲ ಮಾತಾಡ್ತೀಯ ನೀನು? ಈ ಥರ ಎಲ್ಲ ಮಾತಾಡಿ ಸುಮ್ಮನೆ ನನಗೆ ಹರ್ಟ್ ಮಾಡಬೇಡ. ಅದು ಬರೀ ಜೀನಿಯಸ್ ಅಲ್ಲ, ಅಲ್ಟ್ರಾ ಜೀನಿಯಸ್. ಎಷ್ಟೇ ಆದರೂ ಈ ಬಾಡಿಲಿ ಅರಿತಿರೋದು ಯಾರು ಜೀನ್ ಹೇಳು? ಮಾಮ್. That's true. ಅಪೇಕ್ಷಾ, ಈ ಫೋಟೋಸ್ ನೋಡು. ಇದರಲ್ಲಿ ಯಾರು ಚೆನ್ನಾಗಿ ಅನ್ನಿಸ್ತಾರೆ? ಇಬ್ರು ಚೆನ್ನಾಗಿದ್ದಾರೆ. ಅದಕ್ಕೆ ಯಾಕೆ ಯಾವುದಾದ್ರೂ ಈವೆಂಟಿಗೆ ಆಡಿಷನ್ ಮಾಡ್ತಾ ಇದ್ದೀರಾ? ಯಾರನ್ನ ಚೂಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಹಾಗೇನಿಲ್ಲ, ಜಸ್ಟ್ ನಿನ್ನ ಒಂದು ಮಾತು ಕೇಳೋಣ ಅಂತ ಕೇಳಿದೆ ಅಷ್ಟೇ. ಆ್ಯಕ್ಚುಲಿ ಇದು ಯಾವುದೇ ಇವೆಂಟ್ಗಲ್ಲ. ನಮ್ಮ ಪಾರ್ಥ ಅಣ್ಣನಿಗೆ ಹುಡುಗಿನ ಹುಡುಕ್ತಿದ್ದಾರಲ್ಲ, ಅದರಲ್ಲಿ ಈ ಇಬ್ಬರು ಹುಡುಗಿರನ್ನ ಫೈನಲ್ ಮಾಡಿದಾರಂತೆ. ಅವರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಕನ್ಫ್ಯೂಷನ್, ಅದಕ್ಕೆ ಕೇಳ್ತಿದ್ದಾರೆ. ಹಾಗೆ ನಿನಗೂ ಒಂದು ಮಾತು ಕೇಳೋಣ ಅಂತ ಕೇಳಿದೆ. ನಿನ್ಗೆ ಯಾರು ಚೆನ್ನಾಗಿ ಅನ್ನಿಸ್ತಾರೆ? ನನಗೆ ಈ ಫಸ್ಟ್ ಒನ್ ಇದ್ದಾಳಲ್ಲ, ಅವಳು ಚೆನ್ನಾಗಿ ಅನ್ನಿಸ್ತಾಳೆ. ಆದರೆ ಇಷ್ಟು ಬೇಗ ಇದೆಲ್ಲ ಆಗೋಯ್ತಾ? ಹುಡುಗಿನ ಫೈನಲ್ ಮಾಡೋವಷ್ಟು? ಅಯ್ಯೋ, ನಮ್ಮ ಅಣ್ಣನಿಗಿರೋ ಕಾಂಟ್ಯಾಕ್ಟ್ಸ್ಗೆ ಇದೇ ಲೇಟು. ಹುಡುಗಿನ ಹುಡ್ಕೋದೇನು ದೊಡ್ಡ ವಿಷಯ ಅಲ್ಲ, ಆದರೆ ಅದರಲ್ಲಿ ಯಾರು ಬೆಸ್ಟ್ ಅಂತ ಚೂಸ್ ಮಾಡೋದಿದೆಯಲ್ಲ, ಅದೇ ದೊಡ್ಡ ಹೆಡೇಕು. ಅದಕ್ಕೆ ಅದು ಹಾಂ, ನಾನು ನಿಮ್ಮ ಹತ್ರ ಮಹಿಮಾ, ಸ್ವಲ್ಪ ನೀರು ಕೊಡ್ತೀಯಮ್ಮ? ಹಾಂ ಮಾವ. ಏನು ಮಹಿಮನ ಹತ್ರ ಏನೋ ಹೇಳ್ತಾ ಇದ್ದೆ? ಏನೂ ಇಲ್ಲಪ್ಪ. ನೋಡು, ಒಂದು ಮಾತು ನೆನ್ಪಿಟ್ಕೋ. ನೀನು ಯಾರಿಗೋ ಹೇಳಿ ಅವ್ರ ರೆಕಮೆಂಡೇಶನಿಂದ ಎಲ್ಲ ಸರಿ ಹೋಗುತ್ತೆ ಅಂತ ನೀನು ಅಂದ್ಕೊಂಡಿದ್ರೆ ಅದು ತಪ್ಪು. ಅವನು ಚಾಲೆಂಜಲ್ಲಿ ಗೆಲ್ಲದೆ ಏನೂ ಆಗೋದಿಲ್ಲ, ನೆನಪಿರಲಿ. ಮಾವ ನೀರು. ಹಾಂ. ಏನದು ಅದು ಅಪೇಕ್ಷಾ? ಏನೋ ಹೇಳ್ತಾ ಇದ್ದೆ. ಈ ಇಬ್ರು ಹುಡುಗಿರಲ್ಲಿ ಯಾರಿಷ್ಟ ಆದರು? ಅದಕ್ಕೆ ಇಬ್ರು ಚೆನ್ನಾಗಿದ್ದಾರೆ. ಯಾರನ್ನ ಓಕೆ ಮಾಡಿದ್ರು ಸೂಟ್ ಆಗುತ್ತೆ. ನಾನು ಕನ್ಫ್ಯೂಷನಲ್ಲಿ ನಿನ್ನ ಕೇಳಿದರೆ ನೀನು ಕನ್ಫ್ಯೂಸ್ ಮಾಡ್ತಿದ್ಯಾ? ಮಾವ ನೀವು ನೋಡಿ, ನಮ್ಮ ಪಾರ್ಥ ಅಣ್ಣನಿಗೆ ಹುಡುಗಿ ಹುಡುಕ್ತಾ ಇದ್ರಲ್ಲ, ಇವರಿಬ್ಬರನ್ನ ಫೈನಲ್ ಮಾಡಿದ್ದಾರೆ. ಸೊ ಇವರಿಬ್ಬರಲ್ಲಿ ಯಾರು ಬೆಸ್ಟ್ ಅಂತ ಸೆಲೆಕ್ಟ್ ಮಾಡೋಕ್ಕೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀವಿ. ನೀವು ಹೇಳಿ ಮಾವ, ಯಾರು ಚೆನ್ನಾಗಿದ್ದಾರೆ? ನನಗೂ ಅದೇ ಕನ್ಫ್ಯೂಷನ್ ಅಮ್ಮ. ಇಬ್ರು ಹುಡುಗಿರು ಚೆನ್ನಾಗಿದ್ದಾರೆ, ಯಾರನ್ನು ಬೇಕಾದ್ರೂ ಆಗ್ಬಹುದು. ಅತ್ತೆ, ಮಾವಂಗೆ ಫೋಟೋನ ತೋರಿಸ್ತಾ ಇದೆಯಾ? ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನೋಡಿ ಅತ್ತೆ, ಪಾರ್ಥ ಅಣ್ಣನ ಹುಡುಗಿ ಹುಡುಕ್ತಿದ್ದಾರಲ್ಲ, ಅದರಲ್ಲಿ ಈ ಇಬ್ರು ಹುಡುಗಿರನ್ನ ಫೈನಲ್ ಮಾಡಿದಾರಂತೆ. ನನಗೆ ಈ ಫಸ್ಟ್ ಒನ್ ಇದ್ದಾಳಲ್ಲ, ಅವಳು ಇಷ್ಟ ಆಗ್ತಿದ್ದಾಳೆ. ನೀವು ನೋಡಿ ಅತ್ತೆ. ಆ್ಯಕ್ಚುಲಿ ಇಬ್ಬರು ತುಂಬ ಚೆನ್ನಾಗಿದ್ದಾರೆ. ಒಂದು ಕೆಲಸ ಮಾಡು, ಪಾರ್ಥಂಗೆ ಹೇಳು, ಇಬ್ಬರನ್ನು ಮದುವೆ ಆಗ್ಬಿಡಕ್ಕೆ. ಅತ್ತೆ, ನೀವು ಚೆನ್ನಾಗಿ ಹೇಳಿದ್ರಿ. ಒಂದು ಮದುವೆ ಮಾಡ್ಕೊಂಡು ಮೇಂಟೈನ್ ಮಾಡೋದೇ ಕಷ್ಟ, ಇನ್ನು ಎರಡೆರಡು ಮದುವೆ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಪಾರ್ಥ ಅಣ್ಣ ಫಿನಿಶ್ ಆಗೋಗ್ತಾನೆ. ಹಾಂ, ಚೆಕ್ ಮಾಡ್ತಾ ಇದ್ದೀನಿ ಶಾಸ್ತ್ರಿಗಳೇ. ಆಯ್ತಾಯ್ತು, ನಮಸ್ಕಾರ. ಭೂಮಿಕಾ ಅವರೇ, ಶಾಸ್ತ್ರಿಗಳು 2 ಜಾತಕನ ಓಕೆ ಮಾಡಿ ಕಳಿಸಿದ್ದಾರೆ. ಒಂದು 34 ಗುಣಗಳು ಮ್ಯಾಚ್ ಆಗ್ತಾ ಇದೆ, ಇನ್ನೊಂದು 35 ಗುಣ ಮ್ಯಾಚ್ ಆಗ್ತಾ ಇದೆ. ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದಾರೆ. ಈಗ ಕನ್ಫ್ಯೂಷನ್ ಏನಪ್ಪ ಅಂದರೆ, ಇಬ್ಬರಲ್ಲಿ ಒಬ್ಬರನ್ನ ಸೆಲೆಕ್ಟ್ ಮಾಡಬೇಕು.
ನನಗಂತೂ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ನಿಮ್ಗೆ ಯಾರು ಇಷ್ಟ ಆಗ್ತಾ ಇದ್ದಾರೆ ಹೇಳಿ, ನಿಮ್ಮ ಓಟ್ ಯಾರಿಗೆ ಹಾಕ್ತೀರಾ? ಇಬ್ರು ಚೆನ್ನಾಗಿದ್ದಾರೆ, ಬಟ್ ಅತ್ತೆ ಕೇಳಿದ್ರೆ ಬೆಟರ್. ರೀ ನೀವೇನ್ರಿ ಏನು ಕೇಳಿದ್ರು ಅಮ್ಮನ ಹೆಸರು ಹೇಳ್ತಿರಲ್ಲ, ನಾನು ನಿಮ್ಮ ಒಪಿನಿಯನ್ ಕೇಳ್ತಾ ಇರೋದು. ನೀವು ಹೇಳಿದಾಗೆ ಈ ಮದುವೆ ಅತ್ತೆ ಆಸೆ ಪಟ್ಟಂಗೆ ಅವ್ರ ಇಷ್ಟದ ಪ್ರಕಾರ ನಡೀಲಿ. ಕಿರಿ ಮಕ್ಕಳಂದ್ರೆ ಅಪ್ಪ ಅಮ್ಮನಿಗೆ ತುಂಬಾನೇ ಆಸೆ ಇರುತ್ತೆ. ಸೊ ನೀವು ಅತ್ತೆ ಒಪಿನಿಯನ್ ತೊಗೊಂಡು ಮುಂದುವರೆದ್ರೆ ಯಾವ ಕನ್ಫ್ಯೂಷನ್ ಇರಲ್ಲ. ಓಕೆ ಆಯ್ತು ಬಿಡಿ, ಅವ್ರನ್ನ ಕೇಳ್ತೀನಿ. ಅಮ್ಮ ಒಂದು ನಿಮಿಷ ಬನ್ನಿಮ್ಮ, ಕೂತ್ಕೊಳ್ಳಿ. ಏನು ಗೌತಮ್? ಅಮ್ಮ, ಇಬ್ಬರು ಹುಡುಗಿರ ಜಾತಕ ಪಾರ್ಥನ್ ಜಾತಕ ಜೊತೆಗೆ ಮ್ಯಾಚ್ ಆಗಿದೆ. ಸೊ ಈಗ ಅವರಿಬ್ಬರಲ್ಲಿ ಸೆಲೆಕ್ಟ್ ಮಾಡೋದೇ ದೊಡ್ಡ ಹೆಡ್ಡೇಕ್ ಆಗಿರೋದು. ಅದಕ್ಕೆ ನಿಮಗೆ ಬಿಡ್ತಾ ಇದ್ದೀನಿ, ನೀವೇ ಸೆಲೆಕ್ಟ್ ಮಾಡಿ ನೋಡಿ. ನನಗೇನು ಈ ಹುಡುಗಿ ಚೆನ್ನಾಗಿದ್ದಾಳೆ, ನಮ್ಮ ಪಾರ್ಥನ್ಗೆ ಕರೆಕ್ಟ್ ಮ್ಯಾಚ್ ಆಗ್ತಾಳೆ ಅಂತ ಅನಿಸ್ತಾ ಇದೆ. ಆ್ಯಕ್ಚುಲಿ ನನಗೂ ಇದೇ ಹುಡುಗಿನೇ ಇಷ್ಟ ಆಗಿತ್ತು, ನೀವು ಅವಳನ್ನೇ ಸೆಲೆಕ್ಟ್ ಮಾಡಿದ್ದೀರಾ. ನೋಡಿ, ನನಗೆ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ನಮ್ಮಿಬ್ಬರ ಮಧ್ಯೆ ಆ ಥರ ಒಂದು ಬಾಂಡಿಂಗ್ ಇದೆ ಗೌತಮ್. ಕರೆಕ್ಟ್. ಸರಿಮ್ಮ, ಹಾಗಾದರೆ ಹುಡುಗಿ ಮನೆಗೆ ಹೋಗಿ ಒಂದು ಸತಿ ಮಾತಾಡ್ಕೊಂಡು ಬರೋಣ. ನಾವು ಅಲ್ಲಿ ಹೋಗೋ ಬದಲು ಅವ್ರನ್ನೇ ಇಲ್ಲಿ ಕರೆಸಿದ್ರೆ ಹೇಗೆ? ವ್ಯತ್ಯಾಸ ಏನಮ್ಮ, ಎರಡು ಒಂದೇ ಅಲ್ವಾ? ಅಲ್ಲ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಪಾರ್ಥನ್ ಕರ್ಕೊಂಡು ಹೋಗಬೇಕು. ಪಾರ್ಥನ್ ವಿಷಯ ಗೊತ್ತಾದರೆ ಇಷ್ಟು ಬೇಗ ಮದುವೆ ಬೇಡ ಅಂತ ನಾಟಕ ಮಾಡ್ತಾನೆ. ಅದಕ್ಕೆ ಅವ್ರನ್ನೇ ಇಲ್ಲಿ ಕರೆಸಿ ಪಾರ್ಥನ್ಗೆ ಆಮೇಲೆ ಸರ್ಪ್ರೈಸ್ ಕೊಟ್ಟರೆ ಆಯಿತು. ನೀವು ಹೇಳೋದು ಕರೆಕ್ಟಮ್ಮ. ಸರಿ, ಒಂದು ಕೆಲಸ ಮಾಡ್ತೀನಿ, ಅವ್ರನ್ನ ಮನೆಗೆ ಲಂಚ್ಗೆ ಅಂತ ಕರಿತೀನಿ. ನಾವು ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೋದು, ಅವ್ರ ಬಗ್ಗೆ ತಿಳ್ಕೊಬೋದು, ಒಂದಷ್ಟು ಟೈಮ್ ಸ್ಪೆಂಡ್ ಮಾಡ್ಬೋದು ಅಲ್ವಾ? ಆಮೇಲೆ ಬೇಕಾದರೆ ಪಾರ್ಥನ್ ಕರೆಸಿ ಸರ್ಪ್ರೈಸ್ ಕೊಡೋಣ. ಸಾಧ್ಯ ಆದರೆ ಇವತ್ತು ಮಧ್ಯಾಹ್ನ ಕರೆಸ್ಬಿಡು ಲಂಚ್ಗೆ. ಸರಿಮ್ಮ, ನಾನು ಫೋನ್ ಮಾಡಿ ಕೇಳ್ತೀನಿ. ಹಾಂ, ಓಕೆ. ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಪ್ಪ ನೋಡಿದ್ರೆ ತಾಳ್ಮೆಯಿಂದ ಇರು ಅಂತ ಹೇಳ್ತಾ ಇದ್ದಾರೆ. ಬಟ್ ನನಗೆ ಆಗ್ತಿಲ್ಲ, ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಪಾರ್ಥ ನೋಡಿದ್ರೆ ಅಲ್ಲಿ ಹೋಗಿ ಕೂತಿದ್ದಾರೆ. ಅವ್ರ ಮನೆಗೆ ಇಲ್ದಿರೋ ಟೈಮಲ್ಲಿ ಅವ್ರ ಮನೆಯವ್ರಿಗೆ ಹುಡುಕ್ತಾ ಇದ್ದಾರೆ. ನಂಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಅಂದರೆ ಏನಾದರೂ ಮಾಡಲೇಬೇಕು ನಾನು ಈ ಟೈಮಲ್ಲಿ. ಅಕ್ಕನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ನನಗೆ. ಅಪ್ಪಿ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಪಾರ್ಥ ಅವ್ರಿಗೆ ಹುಡುಗಿ ನೋಡೋ ವಿಷಯ ಅವಳಿಗೇನಾದ್ರೂ ಗೊತ್ತಾಯ್ತಾ? ಹೇಳು ಅಪ್ಪಿ. ಹಲೋ ಅಕ್ಕ, ನೀನು ಮನೇಲಿದೆಯಾ ಅಥವಾ ಹೊರಗಡೆ ಇದೆಯಾ? ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕಿತ್ತು. ಹಾಂ, ನಾನು ಮನೇಲೇ ಇದ್ದೀನಿ, ಹೇಳು. ಅದು ಅಕ್ಕ, ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಅದನ್ನು ಮಾತಾಡೋಣ ಅಂತಲೇ ನಿನ್ನ ಮನೆಗೆ ಬಂದಿದ್ದೆ, ಬಟ್ ಆಗಲಿಲ್ಲ. ಆದರೆ ಈಗ ನಿನ್ನ ಹತ್ರ ಮಾತಾಡಲೇಬೇಕು. ಸಿಚುವೇಶನ್ ಆ ಥರ ಇದೆ ಅಕ್ಕ. ನಾನು ಒಂದ್ಸತಿ ನಿನ್ನನ್ನು ಮೀಟ್ ಮಾಡಿ ಮಾತಾಡ್ಬೋದಾ? ನಾನು ನಿನ್ನ ಮನೆಗೆ ಬರ್ತೀನಿ, ಅಲ್ಲೇ ಮಾತಾಡೋಣವಾ? ಬಾ ಅಂತಾನು ಹೇಳೋಕ್ಕಾಗಲ್ಲ, ಬರಬೇಡ ಅಂತಾನು ಹೇಳೋಕ್ಕಾಗಲ್ಲ. ಏನು ಮಾಡಲಿ ಈಗ? ಅಕ್ಕ, ಅಪ್ಪಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ನನಗೆ ಕಾಲ್ ಬರ್ತಿದೆ. ಸಾರಿ ಅಪ್ಪಿ, ನೀನು ಈ ನೋವನ್ನ ಅದು ಹೇಗೆ ತಡ್ಕೋತೀಯೋ ಗೊತ್ತಿಲ್ಲ. ಇಷ್ಟೆಲ್ಲ ಆಗ್ತಿದ್ರು ನಿನ್ನ ಅಕ್ಕ ಆಗಿ ನಾನು ಏನೂ ಮಾಡೋದಕ್ಕಾಗ್ತಿಲ್ಲ. ಅತ್ತೆ ಕೊಟ್ಟ ಮಾತು ನನ್ನನ್ನು ಕಟ್ ಹಾಕಿದೆ. ನನ್ನನ್ನು ಕ್ಷಮಿಸ್ಬಿಡು ಅಪ್ಪಿ. ಝೀರೋ. ಇಷ್ಟೇ ಕಣ್ರೋ, ಪ್ರಾಬ್ಲಮ್ ಫುಲ್ ಸಿಂಪಲ್. ನೋಡಿ, ಚಾಕ್ಲೇಟ್ ರ್ಯಾಪರ್ನ ಓಪನ್ ಮಾಡಿ ಒಳಗಡೆ ಇರೋ ಚಾಕ್ಲೇಟ್ ತಗೊಂಡು ಪಟ್ಟದ ಬ್ಯಾಗ್ ಹಾಕೋಬೇಕು. ಮ್ಯಾಥ್ಸಲ್ಲಿ ಏನು ಗೊತ್ತಾ, ಬೇಸಿಕ್ಸ್ನ ಅರ್ಥ ಮಾಡ್ಕೊಂಡ್ರೆ ಮುಗ್ದಾಯ್ತು, ಫಿನಿಶ್. ಹೇಳುವಾಗ ಸ್ವಲ್ಪ ಅನ್ಸುತ್ತೆ ಸರ್, ಮಾಡುವಾಗಲೇ ಅದ್ರ ಕಷ್ಟ ಗೊತ್ತಾಗೋದು. ಈ ಗಣಿತಗೂ ನನಗೂ ಬರೋದೇ ಇಲ್ಲ ಸರ್. ಈ ಗಣಿತ ಅಂದ್ರೆ ನಂಗೆ ದೊಡ್ಡ ತಲೆನೋವು. ನೀನ್ ತಲೆನೋವು ಅಂತ ಹೇಳಿದ್ರೆ ಆಮೇಲೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ಬಿಡುತ್ತೆ ಕಣ್ರು. ನೋಡಿ, ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನೀ ಚೆನ್ನಾಗಿ ಓದಿದ್ರೆ ನಿನ್ನ ಫ್ಯೂಚರ್ ಚೆನ್ನಾಗಿರುತ್ತಲ್ವಾ. ನೀನು ಹೊಟ್ಟೆ ಪಟ್ಟು ನಡಿಬೇಕಲ್ವಾ. ಅದು ನಡಿಬೇಕು ಅಂದ್ರೆ ನೀವೇನು ಮಾಡ್ಬೇಕು ಹೇಳಿ? ನಿಮ್ಗೆ ಜಾಬ್ ಸಿಗ್ಬೇಕು. ನಿಮಗೆ ಜಾಬ್ ಸಿಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕು ಸರ್? ಅಯ್ಯೋ,
ಚೆನ್ನಾಗಿ ಓದಿ ಪಾಸ್ ಆಗಬೇಕು ಕಣ್ರು. ನೋಡಿ, ಲೈಫಲ್ಲಿ ಪ್ರಾಬ್ಲಮ್ ಅಂತ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗಿ ಇದ್ಬಿಡುತ್ತೆ. ಯಾವಾಗಲೂ ಫುಲ್ಲಿ ಟೇಕ್ ಇಟ್ ಈಸಿಯಾಗಿ ಅನ್ಕೋಬೇಕು ಕಣ್ರು. ಈಗ ಲೈಫಲ್ಲಿ ನಾವು ಪ್ರಾಬ್ಲಮ್ನ ಫೇಸ್ ಮಾಡಿದಾಗ ನಮ್ಮಲ್ಲಿರೋ ಪೊಟೆನ್ಷಿಯಲ್ ಏನು ಅಂತ ನಮ್ಗೆ ಗೊತ್ತಾಗೋದು. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಕಬಡ್ಡಿ ಆಡುವಾಗ ನಾವು ಎದುರುಗಡೆ ಟೀಮ್ ಅವ್ರನ್ನ ನೋಡ್ಕೊಂಡು ಕಬಡ್ಡಿ 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 ಅಂತ ನೋಡ್ಕೊಂಡು ಅವ್ರು ಎದುರಿಸ್ತಾ ಇರ್ತೀವಲ್ಲ, ಆ ಥರ ಪ್ರಾಬ್ಲಮ್ ಬಂದ ತಕ್ಷಣ ಅದ್ರ ಬೆನ್ನು ಹತ್ತಿ ಅದನ್ನ ಅಟ್ಯಾಕ್ ಮಾಡಬೇಕು ಕಣ್ರು. ನೋಡಿ, ಇಟ್ಸ್ ವೆರಿ ಸಿಂಪಲ್. ಈ ಫಾರ್ಮುಲಾ ಇದೆಯಲ್ಲ ಬರೀ ಮ್ಯಾಥ್ಸಿಗೆ ಮಾತ್ರ ಅಲ್ಲ, ಲೈಫಲ್ಲಿರೋ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಅಪ್ಲೈ ಆಗುತ್ತೆ. ಸೊ ಇದನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ನಾನು ಅನ್ಕೋತೀನಿ. ಇದನ್ನ ನೀವು ಫಾಲೋ ಮಾಡ್ತೀರಾ ಅಲ್ವಾ? ಹ್ಞೂ ಸರ್. ಓಕೆ ಸರ್. ಹಾ, ಕೇಳಿಸ್ತಾ ಇಲ್ಲ ನನಗೆ, ಸ್ವಲ್ಪ ಜೋರಾಗಿ ಹೇಳಿ ನೋಡೋಣ. ಇದು 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 ಜೋಶ್. ಆದ್ರೆ ನೋಡಿ, ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ನೀವು ಈ ಜೋಶ್ನ ಕಳ್ಕೋಬಾರ್ದು. ಓಕೆ, ಪಾಠನೂ ಒಂಥರ ಆಟ ಇದ್ದಂಗೆ ಕಣ್ರು. ಅದನ್ನ ನೀವು ಆಟ ಅಂತ ಅನ್ಕೊಂಡು ಆಡಿದ್ರೆ ಅದ್ರ ಮಜಾನೇ ಬೇರೆ. ಆಗ ನಿಮ್ಗೆ ಎಲ್ಲದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ, ತಲೆ ನೀಟಾಗಿ ಓಡುತ್ತೆ ಅವಾಗ. ಓಕೆ, ಎಲ್ರಿಗೂ ಅರ್ಥ ಆಯ್ತಲ್ಲ? ವೆರಿ ಗುಡ್. ಲೋ, ಅಲ್ಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದ್ಯಾ? ಯಾಕಪ್ಪ ಬೇಕು ಆ ಕಷ್ಟ ನಿನ್ಗೆ? ಇಲ್ಲಿ ಬಂದು ಆರಾಮ್ಸೆ ಕೂತ್ಕೋಬಹುದು ತಾನೇ? ನಾನು ಯಾಕೆ ಬರಲಿ? ಅಲ್ಲಿಗೆ ಬಂದರೆ ಬೋರ್ ಆಗುತ್ತೆ. ನಾನು ಈಚೆನೇ ಇದ್ದು ಆಟ ಆಡ್ತೀನಿ. ಅಲ್ಲ ಕಣೋ, ಒಬ್ಬನೇ ಏನೋ ಆಟ ಆಡ್ತೀಯಾ? ಏನೋ ಒಂದು ಆಡ್ತೀನಿ ಬಿಡಿ ಸರ್, ನೀವು ಪಾಠ ಮಾಡಿ. ಸರಿ ಬಿಡಪ್ಪ, ನೀನು ಒಬ್ಬನೇ ಆಟ ಆಡ್ಕೋ. ಮಕ್ಕಳೇ, ನಾನು ಏನು ಹೇಳ್ತಾ ಇದ್ದೆ ಅಂದರೆ ನಿಮ್ಗೆಲ್ಲ ಅರ್ಥ ಆಯ್ತಲ್ಲ ಇಷ್ಟೊತ್ತು ಹೇಳಿದ್ದು? ಎಲ್ಲ ನೀಟಾಗಿ ಫಾಲೋ ಮಾಡ್ಬೇಕು, ಓಕೆನಾ? ಓಕೆ ಸರ್. ವೆರಿ ಗುಡ್. ಭೂಮಿಕಾ, ಕೂತ್ಕೊಳ್ಳಿ. ಅಮ್ಮನಿಗೆ ನೋಡಿ ಈ ಹುಡುಗಿ ಇಷ್ಟ ಆಗಿದೆ, ನನಗೂ ಓಕೆ ಅನ್ನಿಸ್ತು. ನಿಮಗೆ? ತುಂಬ ಚೆನ್ನಾಗಿದ್ದಾಳೆ ಅಲ್ಲ, ಅದಕ್ಕೆ ನಾನು ಹೇಳಿದೆ ಅತ್ತೆ ಕೇಳಿ ಅಂತ. ನೀವು ಬಿಟ್ರೆ ಏನು ಹೇಳಿದ್ರು ಕರೆಕ್ಟಾಗಿ ಹೇಳ್ತೀರಾ, ಪರ್ಫೆಕ್ಟ್. ಪ್ಲೀಸ್. ಅರೆ, ನಾನು ಎಕ್ಸಾಜರೇಟ್ ಮಾಡ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ಹುಡುಗಿ ಮನೆ ಕಡೆಯವರು ಮನೆಗೆ ಊಟಕ್ಕೆ ಬರ್ತಾ ಇದ್ದಾರೆ. ಸೊ ಸ್ಪೆಷಲ್ ಆಗಿ ನೀವೇ ಏನಾದರೂ ಅಡುಗೆ ಮಾಡಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮಾಡೋ ಅಡುಗೆ ಅಷ್ಟು ರುಚಿಯಾಗಿರುತ್ತೆ. ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಹಾಗೆ. ಕುಕ್ ಮಾಡೋದಕ್ಕೆ ನಿಮ್ಗೇನು ಅಭ್ಯಂತರ ಇಲ್ಲ ತಾನೆ? ಇಲ್ಲ ಇಲ್ಲ, ನಾನು ಮಾಡ್ತೀನಿ. ಆಮೇಲೆ ಇನ್ನೊಂದು, ನೀವು ಈ ಒಂಥರ ಪಲಾವ್ ಮಾಡ್ತಿರಲ್ಲ, ದಮ್ ಬಿರಿಯಾನಿ ಥರ, ಅದನ್ನು ನಿಮ್ಮ ಮೆನುಗೆ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸರಿ, ಇನ್ನೇನಾದರೂ? ನಿಮ್ಗೇನು ಇಷ್ಟನೋ ಅದನ್ನು ಮಾಡಿ. ನಾನು ಹೇಳಿದ್ನಲ್ಲ, ನಿಮ್ಮ ಕೈ ರುಚಿ ಅದ್ಭುತವಾಗಿರುತ್ತೆ, ಹೊಟ್ಟೆಗಂತೂ ಮೋಸ ಆಗಲ್ಲ. ಸರಿ, ಇನ್ನೇನು ಮಾಡಬೇಕು ಅಂತ ನಾನು ಅತ್ತೆ ಕೇಳಿದೆ. ಓಕೆ. ಸೂಪರ್. ರಚನಾ ಬೈಲಿ, ಬೇಗ ಬಾ. ಕೊನೆಗೂ ಪಾರ್ಥನ್ಗೆ ಹುಡುಗಿ ಫೈನಲ್ ಆದ್ಲು ನೋಡಿ. ನೋಡಿದ್ಯಾ ನನ್ನ ಟೇಸ್ಟ್ ಹೇಗಿದೆ ಅಂತ? ನಾನು ಸೆಲೆಕ್ಟ್ ಮಾಡಿದ್ದು ಇದೇ ಹುಡುಗಿನೇ, ಅವ್ರು ಸೆಲೆಕ್ಟ್ ಮಾಡಿರೋದು ಇದನ್ನೇ. ನೀನು ಬಿಡು ಚಿನ್ನ, ನಿನ್ನ ಸೆಲೆಕ್ಷನ್ ಬಗ್ಗೆ ಮಾತಾಡಂಗೆ ಇಲ್ಲ. ಯಾವತ್ತೂ ಸೂಪರ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಲು ನಾನೇ ಅಲ್ವಾ? ಈ ಬಿಲ್ಡಪ್ಗೆ ಏನು ಕಡಿಮೆ ಇಲ್ಲ. ಬಿಲ್ಡಪ್ ತಗೊಳಕ್ ಒಂದು ಚಿಕ್ಕ ಅವಕಾಶ ಸಿಕ್ಕಿದ್ರೆ ಸಾಕು, ಕಾಯ್ತಾ ಇರ್ತೀಯ ಅಲ್ವಾ? ಚಿನ್ನ, ಇಲ್ಲಿ ನಮ್ಗೆ ಯಾರು ಬಿಲ್ಡಪ್ ಕೊಡಲ್ಲ ಕಣೆ, ನಮಗೆ ನಾವೇ ಬಿಲ್ಡಪ್ ಕೊಟ್ಕೋಬೇಕು. ಸರಿ ಸರಿ. ಹೌದು, ಹುಡುಗಿ ಒಬ್ಬನೊಬ್ಬನ ನೋಡ್ಕೊಳ್ಳೋದು ಯಾವಾಗಂತೆ? ಚಿನ್ನ, ನಮ್ಮ ಡುಮ್ಮ ಸರ್ ಬಗ್ಗೆ ನಿನಗೆ ಗೊತ್ತಲ್ಲ. ಮೊದಲೇ ಅವನು ಅವಸರದ ಆಸಾಮಿ, ಇನ್ನು ತಮ್ಮನ ಮದುವೆ ಅಂದ್ರೆ ಕೇಳಬೇಕಾ? ಸೂಪರ್ ಸಾನಿಕ್ ಸ್ಪೀಡಲ್ಲಿ ಹೋಗ್ತಾ ಇದ್ದಾನೆ. ಯಾಕಲೇ ಹುಡುಗಿ ಮನೆ ನೋಡ್ತಾರೆ ಒಂದು ರೌಂಡ್ ಮಾತಾಡಿ ಇವತ್ತು ಸ್ಪೆಷಲ್ ಲಂಚ್ಗೆ ಇನ್ವೈಟ್ ಮಾಡಿಬಿಟ್ಟಿದ್ದಾನೆ. ಹೌದಾ, ಇಷ್ಟು ಬೇಗನಾ? ಹೂಚಿನ, ಇವನ್ನ ನಂಬಕ್ಕಾಗಲ್ಲ. ಇಷ್ಟೊತ್ತಿಗಾಗಲೇ ಪಾರ್ಥನ್ ಹುಟ್ಟೋ ಮಕ್ಕಳಿಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿರ್ಬೋದು. ಅಷ್ಟು ಸ್ಪೀಡು, ಅಷ್ಟು ಅಡ್ವಾನ್ಸ್ಡ್ ಅವ್ನ ಥಿಂಕಿಂಗು. ಅಂದರೆ ಬೇಜಾರಿನ ವಿಷಯ ಏನು ಅಂತಂದರೆ, ಇಂಪಾರ್ಟೆಂಟ್ ಲಂಚು ಅಂತ ಇಟ್ಕೊಂಡಿದ್ದಾನೆ, ಅಲ್ಲಿ ಪರಮಾಪ್ತ ಮಿತ್ರನಿಗೆ ಇನ್ವಿಟೇಷನ್ನೇ ಬಂದಿಲ್ವಲ್ಲ, ಅದು ನನ್ನ ದುಃಖಕ್ಕೆ ಕಾರಣ. ಏನೋ ಅರ್ಜೆಂಟಲ್ಲಿ ಮರ್ತಿರ್ಬೋದಷ್ಟೇ. ಈಗೇನು ಮದುವೆನೇ ಆಗೋಯ್ತಾ? ಆದರೂ ಈ ಕ್ಷಣದಲ್ಲಿ ನಾನು ಅಲ್ಲಿ ಇರಬೇಕಾಗಿತ್ತು ಕಣೆ. ಆನಂದ್, ಅದಕ್ಕೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಿದ್ಯಾ? ಈಗೇನಪ್ಪ, ಅಲ್ಲಿ ಹೋಗೋದಕ್ಕೆ ನಿಂಗೇನು ವೀಸಾ ಪಾಸ್ಪೋರ್ಟ ಬೇಕು ಅಲ್ವಾ? ನಿನಗೂ ಬೇಡ ಅಲ್ವಾ? ನಡಿ ಇಬ್ರು ಹೋಗ್ಬಿಡೋಣ. ಇಲ್ಲ ಆನಂದ್, ಇವತ್ತು ಹಾಫ್ ಡೇ ಅಲ್ವಾ, ಮಕ್ಕಳು ಬೇಗ ಬರ್ತಾರೆ. ಸರಿ ಬಿಡು, ನಾನೇ ಹೋಗಿ ಬರ್ತೀನಿ. ನೋಡು, ನನ್ನ
ಮನದವನ ಮನದಲ್ಲಿ ಅಂತ ನಮ್ಮ ಡುಮ್ಮ ಸರೇನೆ ಹೇಳಪ್ಪ. ಆನಂದ, ಹುಡುಗಿ ಮನೆಯವರು ಇವತ್ತು ಊಟಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಅದಕ್ಕೆ ನಿನ್ನ ಅಪರ್ಣನ ಇನ್ವೈಟ್ ಮಾಡೋದಕ್ಕೆ ಅಂತ ಫೋನ್ ಮಾಡಿದ್ದೀನಿ. ಗೆಳೆಯ ವಿಷಯ ಏನು ಅಂತಂದ್ರೆ ಇವತ್ತು ಮಕ್ಕಳಿಗೆ ಹಾಫ್ ಡೇ ಅಲ್ವಾ, ಅಪರ್ಣಂಗೆ ಬರೋಕ್ಕಾಗಲ್ಲ. ನಾನು ಬರ್ತೀನಿ ಬಿಡ. ಸರಿ, ಮಿಸ್ ಮಾಡ್ಬಿಡ. ಓಕೆ ಓಕೆ ಓಕೆ. ನೋಡಿದ್ಯಾ ಎಷ್ಟು ಅರ್ಜೆಂಟ್ ನಿಂಗೆ ಅಂತ? ಅದು ಹಂಗಲ್ಲ ಚಿನ್ನ, ಗೆಳೆಯನ ಮನೇಲಿ ಒಂದು ಫಂಕ್ಷನ್ನು ಕಾರ್ಯಕ್ರಮ ಆದಾಗ ಫಸ್ಟ್ ನಾನು ಇರ್ಬೇಕಲ್ವಾ, ಅದಾಗಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಗಿತ್ತು ಅಷ್ಟೇ. ಸರಿ, ಟೈಮ್ ಆಯ್ತು, ನಾವು ಹೊಡ್ತೀನಿ, ಬರಲಾ? ಬಾಯ್. ಆನಂದ್ ಬಾಯ್ಲಿ. ಏನು ಆತ್ರದ ಸಮಯ ಅವನಲ್ಲ ನೀನು. ಯಾಕೆ? ಏನ್ ಹಿಂಗ್ ಹೋಗ್ತೀಯಾ? ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗು. ಸರಿ ಸರಿ ಸರಿ, ಥ್ಯಾಂಕ್ ಯು ಥ್ಯಾಂಕ್ ಯು. ಅರ್ಜೆಂಟ್. ಅಕ್ಕ, ಅಪ್ಪಿ ಏನು ಸಡನ್ ಆಗಿ ಬಂದೆ? ಎನಿವೇಸ್ ನನಗೊಂಚೂರು ಕೆಲಸ ಇದೆ, ನೀನು ಕೂತಿರು, ನಾನು ಜ್ಯೂಸ್ ಕಳಿಸ್ತೀನಿ. ಹಾಂ ಅಕ್ಕ, ಅದೆಲ್ಲ ಏನೂ ಬೇಡ ನನಗೆ. ನಾನು 5 ನಿಮಿಷ ನಿನ್ನ ಹತ್ರ ಮಾತಾಡಬೇಕು. ಅಪ್ಪಿ ನಾನು ಹೇಳಿದಲ್ಲ ನನ್ನ ಕೆಲಸ ಇದೆ ಅಂತ. ಇವತ್ತು ಪಾರ್ಥ ಅವ್ರು ನೋಡೋಕ್ಕೆ ಗೆಸ್ಟ್ಗಳು ಬರ್ತಿದ್ದಾರೆ ಮನೆಗೆ. ಅಡುಗೆ ಮಾಡಬೇಕು ಅಂತ ಗೌತಮ್ ಅವರೇ ನನಗೆ ಹೇಳಿದ್ದಾರೆ. ಸೊ ನನಗೆ ತುಂಬ ಕೆಲಸ ಇದೆ. ಭೂಮಿಕಾ, ಆತೆ ಎಲ್ಲ ರೆಡಿ ಆಗ್ತಾ ಇದೆಯಮ್ಮ? ಹಾಂ ಅತ್ತೆ ಆಗ್ತಿದೆ. ಹಾಂ ಸರಿ. ಅರೆ ಅಪೇಕ್ಷಾ, ನೀನು ಯಾವಾಗ ಬಂದೆ? ನಾನು ಜಸ್ಟ್ ಇವಾಗ. ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ? ಹಾಂ, ಎಲ್ಲರೂ ಚೆನ್ನಾಗಿದ್ದಾರೆ. ನೀನು ಯಾಕಮ್ಮ ಡಲ್ ಆಗಿದೆಯಾ? ಹುಷಾರಾಗಿದ್ಯಾ? ಹಾಗೇನೂ ಇಲ್ಲ ಆಂಟಿ, ನಾನು ಆರಾಮಾಗೇ ಇದ್ದೀನಿ. ಯಾಕೋ ಡಲ್ ಆಗಿರೋ ಥರ ಕಾಣಿಸ್ತಾ, ಅದಕ್ಕೆ ಕೇಳಿದೆ. ಭೂಮಿಕಾ, ಎಲ್ಲ ನೀಟಾಗಿ ರೆಡಿ ಮಾಡಮ್ಮ. ಬರ್ತಾ ಇರೋದು ಅಂತಿಂತ ಸಂಬಂಧ ಅಲ್ಲ, ದೊಡ್ಡ ಸಂಬಂಧ. ಹಾಂ, ಕ್ಲೀನಾಗೆಲ್ಲ ಇಟ್ಬಿಡಮ್ಮ. ಹಾಂ ಆಯ್ತು. ಓ ಅಪೇಕ್ಷಾ, ನೀನು ಇದ್ದು ಊಟ ಮಾಡ್ಬಿಟ್ಟು ಹೋಗಮ್ಮ. ಆಯಿತು. ಮಾಜಿ ಸೊಸೆಗೆ ಊಟ ಮಾಡ್ಕೊಂಡು ಹೋಗಂತ ಹೊಟ್ಟೆ ಗುರಿಸ್ತೀಯಲ್ಲ. ಇವತ್ತೇನೇ ಆಗಲಿ ನನ್ನ ಪಾರ್ಥನ್ ಪ್ರೀತಿ ವಿಷಯನ ಹೇಳಲೇಬೇಕು. ಅಕ್ಕ, 5 ನಿಮಿಷ ಅಕ್ಕ, ಪ್ಲೀಸ್. ಅಪ್ಪಿ ನಾನು ಹೇಳಿದ್ನಲ್ಲ ನಾನು ಬ್ಯುಸಿಯಾಗಿದ್ದೀನಿ ಅಂತ. ಹುಡುಗಿ ಮನೆಯವ್ರು ಬರೋ ಟೈಮ್ ಆಗೋಯ್ತು, ಇನ್ನೂ ಯಾವ ಕೆಲಸನೂ ಮುಗ್ದೇ ಇಲ್ಲ. ಅದಾಯ್ತಾ? ಅದು ಕೊಡಿ. ಅಲ್ಲ ಇಷ್ಟು ಸಾಲಲ್ಲ, ಇನ್ನೂ 2 ಟೊಮೆಟೊ ಬೇಕು. ಅಕ್ಕ, ಒಂದು 5 ಮಿನಿಟ್ಸ್ ಅಷ್ಟೇ. ಆ ಕಡೆ. ಹಾಂ ಮಲ್ಲಿ. ಅರೆ ಅಪೇಕ್ಷಾ ಅವರೇ, ನೀವು ಯಾವಾಗ ಬಂದ್ರಿ? ನಾನು ಇವಾಗ ತಾನೇ ಬಂದೆ. ಹೌದಾ? ಮಲ್ಲಿ, ಅಲ್ಲೆಲ್ಲ ರೆಡಿ ಆಗಿದೆ ತಾನೇ? ಅವ್ರು ಬರ್ತಿದ್ದಂಗೆ ಬರ್ಮಾಡ್ಕೋಬೇಕು. ಬರ್ಮಾಡ್ಕೊಳಕ್ಕೆ ಏನು ಮದುವೆ ಹೆಣ್ಣು ಗಂಡ ಬತ್ತಾವ್ರೆ? ಬತ್ತಾ ಇರೋದು ಹೆಣ್ಣಿನ ಕಡೆಯವರು ಗಂಡ ನೋಡಕ್ಕೆ ಅಷ್ಟೇ. ಅಲ್ಲ ಅಕ್ಕರೆ, ಹೆಣ್ಣಿನ ಕಡೆಯವ್ರು ನೋಡಕ್ ಬತ್ತಾವ್ರೆ ಅಂದಾಗ್ಲೂ ಈ ಪಾರ್ಟಿ ಗಡಿಬಿಡಿಲಿ ಓಡಾಡ್ತಿದ್ದೀರಾ. ಇನ್ನು ನಮ್ಮ ಮದುವೆ ಕಾರ್ಯ ಏನಾದರೂ ಸ್ಟಾರ್ಟ್ ಆಗ್ಬಿಟ್ರೆ ನಿಮ್ನಂತೂ ಹಿಡಿಯೋಕ್ಕೆ ಆಗಕ್ಕಿಲ್ಲ ಬಿಡಿ. ಆಗಕ್ಕೆ ಇಲ್ಲ ಬಿಡಿ. ಇಡೀ ಮನೇಲಿ ನಿಮಗೆ ಒಂದಿಡೀ ಪ್ರೀತಿ ಅಕ್ಕರೆ ಜಾಸ್ತಿ ಅಂತ ಇರೋದು ಪಾರ್ಥ ಭಾವನರ ಮೇಲೆಯ ಅಲ್ವಾ ಅಕ್ಕರೆ? ಹಾಗೆಲ್ಲ ಏನೂ ಇಲ್ಲ, ನನ್ಗೆಲ್ರೂ ಒಂದೇ ಥರ, ಯಾರು ಹೆಚ್ಚು ಇಲ್ಲ ಯಾರು ಕಮ್ಮಿನೂ ಇಲ್ಲ. ಹಂಗಾರೆ ನನ್ನ ಮೇಲೂ ಅಷ್ಟೇ ಪ್ರೀತಿನಾ? ನೀನು ಬಿಡು, ನಿನ್ನ ಲೆಕ್ಕನೇ ಬೇರೆ. ನಿನ್ನ ಮೇಲೆ ಎಲ್ರಿಗಿಂತ ಸ್ವಲ್ಪ ಜಾಸ್ತಿ ಪ್ರೀತಿ. ಯಾಕೆ ಹೇಳು? ಯಾಕಂದರೆ ನಿನ್ನ ಹೊಟ್ಟೆಲಿ ಮಗು ಇದೆ. ಸೊ ನಿಮ್ಮಿಬ್ರಿಗೆ ಸೇರಿಸಿ ಸ್ವಲ್ಪ ಜಾಸ್ತಿನೇ, ಡಬಲ್ ಪ್ರೀತಿ. ವಾ, ಮೀಸಲಾತಿ ಥರ ಬಸ್ರಿ ಕೋಟದಾಗ ಸಿಗ್ತಾ ಇರೋದಾ? ಅಲ್ಲಿ ಹಾಗೆಲ್ಲ ಏನೂ ಇಲ್ಲ. ಮತ್ತೆ ನಿಮಗೆ ಪಾರ್ಥ ಭಾವನವ್ರ ಮೇಲೆ ಪ್ರೀತಿ ಜಾಸ್ತಿನಾ ಇಲ್ಲ ಅಪೇಕ್ಷಾ ಅವ್ರ ಮೇಲೆ ಪ್ರೀತಿ ಜಾಸ್ತಿನಾ? ಯಾಕೆ ಹಾಗೆ ಕೇಳ್ತಿದ್ಯಾ? ಅಯ್ಯೋ, ಹಂಗೆ ಕೇಳ್ಬೇಕು ಅನ್ನಿಸ್ತು, ಕೇಳ್ದೆ. ಇವರು ನಿಮ್ಮ ಪ್ರೀತಿ ತಂಗಿ, ಅವರು ನಿಮ್ಮ ಮುದ್ದಿನ ಮೈದ್ನ ಅಲ್ವಾ? ಆ ಲೆಕ್ಕದಾಗ ಕೇಳ್ದೆ. ಓ, ಆ ಲೆಕ್ಕದಲ್ಲ. ಯೋಳಿ, ಯಾರ ಮೇಲೆ ಪ್ರೀತಿ ಜಾಸ್ತಿ? ನನಗಿಬ್ಬರ ಮೇಲೂ ಪ್ರೀತಿ ಜಾಸ್ತಿ. ನನಗೆ ಅಪೇಕ್ಷಾನೂ ಬೇಕು, ಪಾರ್ಥ ಅವರು ಬೇಕು. ನನಗಿಬ್ರು ಮುಖ್ಯ. ಒಟ್ನಾಗೆ ನೀವು ಯಾರನ್ನೂ ಬಿಟ್ಕೊಡಕ್ ತಯಾರಿಲ್ಲ ಅಲ್ವಾ? ಆದರೆ ಏನು ಮಾಡಲಿ, ನಾನಿಬ್ರಿಗೂ ಸಪೋರ್ಟ್ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಇಬ್ಬರನ್ನೂ ಬಿಟ್ಕೊಡೋ ಪರಿಸ್ಥಿತಿ ಎದುರಾಗಿದೆ. ಎಷ್ಟು ವಿಚಿತ್ರ ಅಲ್ವಾ? ಏನು ವಿಚಿತ್ರ? ಏನು ವಿಷಯ ಅಂತ ಹೇಳ್ದೆ ಈ ಥರ ಕೇಳೋದು ನೋಡಿ ನನಗೆ ವಿಚಿತ್ರ ಅನಿಸ್ತಿದೆ. ನಾನು ಹೇಳ್ತಾ ಇರೋದು ಪಾರ್ಥ ಅಣ್ಣನ ಬಗ್ಗೆ. ಅವ್ನು ನನಗಿಂತ ದೊಡ್ಡವನೇ ಆದರೂ ನನ್ಗೆ ಅವ್ನು ಯಾವಾಗಲೂ ನನ್ನ ತಮ್ಮನ ಫೀಲು. ಈಸಿ ಗೋಯಿಂಗ್, ಕೂಲ್, ಕೇರ್ಲೆಸ್ ಥರ ಇದ್ದ. ಅವ್ನಿಗೀಗ ಮದುವೆ ಮಾಡಕ್ಕೆ ಹೊರಟಿದ್ದಾರೆ.
ಅದು ನೋಡಿದ್ರೆ ಎಷ್ಟು ಮಜಾ ಅನ್ಸುತ್ತಲ್ವಾ. ನನಗಿನ್ನೂ ಪಾರ್ಥಣ್ಣನ ಮದುವೆ ಅನ್ನೋ ವಿಷಯನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ನನ್ನ ಕಣ್ಗೆ ಅವನಿನ್ನೂ ಸ್ಕೂಲ್ಗೆ ಹೋಗೋ ಚಿಕ್ಕ ಹುಡುಗನ ಥರ ಕಾಣಿಸ್ತಾನೆ. ಅಲ್ಲ ಮಹಿ, ನೀನು ಪಾರ್ಥ ಭವನ್ ತಂಗಿ, ನೀನೇ ಮದುವೆ ಆಗ್ಬೋದಂತೆ, ಪಾರ್ಥ ಭವ ಮದುವೆ ಆಗ್ಬಾರ್ದಾ? ಆಗ್ಬೋದು, ಬಟ್ ಸ್ಟಿಲ್ ಹೇಳಿದ್ನಲ್ಲ, ಅವನ ಅಣ್ಣ ಆದರೂ ನನಗೆ ತಮ್ಮನ ಥರ ದೊಡ್ಡ ಚೈಲ್ಡ್ ಅವನು. ಇಟ್ಸ್ ಓಕೆ, ಮದುವೆ ಆದ್ಮೇಲೆ ಜವಾಬ್ದಾರಿ ಬರುತ್ತೆ. ಬರುತ್ತೆ ಅಂತೀಯ? ಹಾಂ, ಈಗ ನನಗೆ ಬಂದಿಲ್ವಾ? ಏನೋ ಅವ್ನು ಮದುವೆ ಆಗೋ ಹುಡುಗಿ ಚೆನ್ನಾಗಿದ್ದು ಎಲ್ಲ ಚೆನ್ನಾಗಾದ್ರೆ ಸಾಕು. ಡೋಂಟ್ ವರಿ, ಒಳ್ಳೆ ಹುಡುಗಿನ ಹುಡುಕ್ತಾರೆ. ಹುಡ್ಕೋವಾಗ ಎಲ್ಲ ಒಳ್ಳೆ ಚಾಯ್ಸೇ ಆಗಿರುತ್ತೆ. ಆಮೇಲೆ ಗೊತ್ತಾಗುತ್ತೆ ಸಮಥಿಂಗ್ ಈಸ್ ರಾಂಗ್ ಅಂತ. ಮದುವೆ ಆದಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಮ ಥರ. ಯಾಕೆ ಮೈ ಹೀಗೆಲ್ಲ ಮಾತಾಡ್ತೀಯ? ಚಾನ್ಸ್ ಸಿಕ್ಕಿದ್ರೆ ಸಾಕು ನನಗೆ ಹರ್ಟ್ ಮಾಡೋದಕ್ಕೆ ವೇಟ್ ಮಾಡ್ತಾ ಇರ್ತೀಯ. ಯಾಕೆ, ನಾನು ಏನು ತಪ್ಪು ಮಾಡಿದ್ದೀನಿ ಇವಾಗ? ನೋಡು, ಇದೇ ನಿನ್ನ ಪ್ರಾಬ್ಲಮ್ಮು. ನಿನ್ನ ಮಿಸ್ಟೇಕ್ ಏನು ಅಂತ ನಿನಗೆ ಗೊತ್ತಾಗಲ್ಲ. ಸ್ವಲ್ಪ ನನ್ನ ಪ್ಲೇಸಲ್ಲಿ ನಿಂತು ನೋಡು, ನಿನಗೂ ಅರ್ಥ ಆಗುತ್ತೆ. ಮೈ, ಗೆಳೆಯ ಎಲ್ಲ ರೆಡಿನಾ? ಪಾಪ ಬಂದಿಲ್ಲ, ಅಪರ್ಣನು ಬಂದಿದ್ರೆ ಚೆನ್ನಾಗಿರತ್ತೆ ಕಣ. ಹೇಳಿದ್ನಲ್ಲೋ ಮಕ್ಕಳು ಹುಡುಗಿ ಮನೆಯವ್ರು ಬಂದರು. ಹೌದಾ? ಬನ್ನಿ ಪ್ಲೀಸ್. ಬನ್ನಿ. ನಮಸ್ತೆ ಮಾನು, ಬನ್ನಿ ಪ್ಲೀಸ್. ನಮಸ್ತೆ.